ಪರಿಪೂರ್ಣರಲ್ಲ. ಯಾರು ಕೂಡ ಪರಿಪೂರ್ಣರಲ್ಲ. ಸಮಾಜದಲ್ಲಿ ಯಾವ ವ್ಯಕ್ತಿನೂ ಕೂಡ ಪೂರ್ಣನಲ್ಲ. ಅಪೂರ್ಣರೆಲ್ಲರೂ ಸೇರಿ ಸಮಾಜ ಪೂರ್ಣ ಆಗುತ್ತೆ. ಹಾಗಾಗಿ ನಮ್ಮ ಸುಮಾರು 2%ಗಿಂತ ಹೆಚ್ಚು ಜನ ಯಾರು ನಾವು ವಿಶೇಷ ಚೇತನರು ಅಂತ ಕರಿತೀವಿ, ಅವರ ಹಾಗೆಯೇ ಇದ್ಬಿಟ್ರೆ, ಸಮಾಜದ ಮುಖ್ಯವಾಹಿನಿಗೆ ಅವರು ಬರದೇ ಹೋಗ್ಬಿಟ್ರೆ ಭಾರತ ಸಕ್ಷಮ ಆಗುತ್ತಾ ಅಂತ ಹೇಳಿದ್ರೆ ಖಂಡಿತ ಸಕ್ಷಮ ಆಗಲ್ಲ. ಅದಕ್ಕೇನೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಗೆ ನಾವೆಲ್ಲರೂ ಕೂಡ ಅಭಿನಂದಿಸಬೇಕು. ನಮ್ಮ ದೇಶದ ಪುಣ್ಯ, ನಮ್ಮ ನಿಮ್ಮೆಲ್ಲರ ಪುಣ್ಯ, 140 ಕೋಟಿ ಜನರ ಪುಣ್ಯ. ಮುಖ್ಯ ಸಚೇತಕರು ಬ್ಯಾಂಗ್ಳೂರು ಇವರಿಗೆ ವಿಷಯ ದಿವ್ಯಾಂಗರ ಬೇಡಿಕೆಯ ಪತ್ರ ಸಮರ್ಪಣೆ. ಮಾನ್ಯ ಸಕ್ಷಮ ಸಂಸ್ಥೆಯು ವಾಕ್, ಶ್ರವಣ, ದೃಷ್ಟಿ, ಚಲನವಲನ ಇತ್ಯಾದಿ ಶಾರೀರಿಕ ಮತ್ತು ಭೌತಿಕ ಸವಾಲುಗಳ ದೇಶ ಬಾಂಧವರ ಸರ್ವಾಂಗೀಣ ವಿಕಾಸಕ್ಕೆ ಸಮರ್ಪಿತವಾದ ರಾಷ್ಟ್ರೀಯ ಸಂಘಟನೆ. ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಯಲ್ಲಿ ಸಕ್ರಿಯ ಪಾಲುದಾರಿಕೆಯನ್ನು ಸುನಿಶ್ಚಿತಗೊಳಿಸಿ ಸಕ್ಷಮ ಭಾರತ ನಿರ್ಮಾಣದ ಧ್ಯೇಯಕ್ಕಾಗಿ ಕಾರ್ಯೋನ್ಮುಖವಾಗಿದೆ. ಈ ಕೆಳಗೆ ಕಾಣಿಸಿದ ದಿವ್ಯಾಂಗರ ಬೇಡಿಕೆಗಳನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಗಮನಕ್ಕೆ ತಂದು ಕಾರ್ಯರೂಪಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದೆ. ಕರ್ನಾಟಕ ಸರ್ಕಾರದ ಗಮನಕ್ಕೆ ಅವರು ಈ ಒಂದು ಮನಪತ್ರಕ್ಕೆ ಏನು ಓದ್ತಾ ಇದ್ದೇನೆ, ದಯವಿಟ್ಟು ಈ ಕಡೆ ಕೇಳಿ. ಕರ್ನಾಟಕ ಸರ್ಕಾರದ ಗಮನಕ್ಕೆ ಏಕಗವಾಕ್ಷಿ ಸಿಂಗಲ್ ವಿಂಡೋ ಆಶ್ರಯದಲ್ಲಿ ದಿವ್ಯಾಂಗರ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಅನುವು ಮಾಡಿಕೊಡಬೇಕಂತ ಎಲ್ಲರ ಸಮಸ್ಯೆಗಳಿಗೆ ಒಂದೇ ಒಂದು ಸಿಂಗಲ್ ವಿಂಡೋ ನಾವು ದಯಮಾಡಿ ಮಾಡಿಕೊಳ್ಳುವುದು ಇದರಿಂದ ಬಹಳ ಅನುಕೂಲವಾಗಿದೆ. ಇವರ ಶಿಕ್ಷಣ, ವೈದ್ಯಕೀಯ, ಉದ್ಯೋಗ, ಬಡತನ ನಿವಾರಣೆ, ತರಬೇತಿ ಕಾರ್ಯಕ್ರಮ ಇತ್ಯಾದಿ ಸಂಬಂಧಿತ ಸಮಸ್ಯೆಗಳಿಗೆ ಏಕಗವಾಕ್ಷಿ ಸಿಂಗಲ್ ವಿಂಡೋ ಆಶ್ರಯವು ಸಹಾಯ ಮಾಡುತ್ತಿದೆ. ಇದು ನಮ್ಮ ಮೊದಲನೇ. ಎರಡನೇದು ದಿವ್ಯಾಂಗರ ಅಂಶಗಳು ಹಾಗೂ ಇತರ ವಿವಿಧ ದಿವ್ಯಾಂಗರ ಶಿಕ್ಷಣ, ಆರ್ಥಿಕ ಸ್ಥಿತಿ, ಉದ್ಯೋಗ ಇತ್ಯಾದಿ ಮಾಹಿತಿಗಳು ಪ್ರತಿ ಜಿಲ್ಲೆಯಲ್ಲಿ ಒದಗಿಸಿಕೊಡಬೇಕು. ಅಂದರೆ ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಶನ್ ಡಿಸ್ಟ್ರಿಕ್ಟ್ನಲ್ಲಿ ಬಹಳವಾಗಿಲ್ಲ. ಆದ್ದರಿಂದ ಯಾವ್ಯಾವ ದಿವ್ಯಾಂಗರಿಗೆ ಎಜುಕೇಶನ್ ಇದೆ ಅವರ ಒಂದು ಡಿಟೈಲ್ಡ್ ಇನ್ಫಾರ್ಮೇಶನ್ ಪ್ರತಿಯೊಂದು ಜಿಲ್ಲೆಯಲ್ಲಿ ಇರಬೇಕು. ಇದು ಅವರ ಬಡತನ ನಿವಾರಣೆ, ಉದ್ಯೋಗ ಹಾಗೂ ಸರ್ಕಾರಿ ಸವಲತ್ತುಗಳನ್ನು ಒದಗಿಸಿಕೊಳ್ಳಲು ಅನುಕೂಲವಾಗಿದೆ. ಮೂರನೇದಾಗಿ ದಿವ್ಯಾಂಗರಿಗಾಗಿ ಶಿಬಿರ ಸಂದರ್ಶನ, ಕ್ಯಾಂಪಸ್ ಇಂಟರ್ವ್ಯೂ ಮಾಡುವ ಪದ್ಧತಿಯನ್ನು ಸರ್ಕಾರ ಪ್ರಾರಂಭಿಸಬೇಕು. ಇದರಿಂದ ಅರ್ಹ ದಿವ್ಯಾಂಗರಿಗೆ ಹೆಚ್ಚಿನ ಉದ್ಯೋಗ ಸಿಗುವ ಒಂದು ಅವಕಾಶ ಸಿಗುತ್ತದೆ. ನಾಲ್ಕನೇದಾಗಿ ರಾಜ್ಯದ ದಿವ್ಯಾಂಗರಿಗೆ ಮಾಸಿಕ ವೇತನವನ್ನು ₹3,000ಕ್ಕೆ ಕಡಿಮೆ ಪಕ್ಷ ಹೆಚ್ಚಿಸಬೇಕು. ಆಶ್ರಯ ಯೋಜನೆಯಲ್ಲಿ ದಿವ್ಯಾಂಗರಿಗೆ ಮನೆ ಉಚಿತವಾಗಿ ನೀಡಬೇಕು. ಉದ್ಯೋಗಕ್ಕೆ ಆಧಾರ ಯೋಜನೆಯಲ್ಲಿ ಪ್ರತಿ ಜಿಲ್ಲೆಗೆ ಕೊನೆಯ ಪಕ್ಷ 500 ಫಲಾನುಭವಿಗಳಿಗೆ ಸಿಗುವಂತೆ ಅನುಕೂಲ ಮಾಡಿಕೊಡಬೇಕು. ಹಾಗೂ ದಿವ್ಯಾಂಗ ಹೆಣ್ಣು ಮಕ್ಕಳ ಮದುವೆ ಖರ್ಚಿಗೆ ಮನೆಗೆ ಪಕ್ಷ ₹1,00,000 ನೀಡಬೇಕು. ರಾಜ್ಯದ ಎಲ್ಲ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ವ್ಯವಸ್ಥೆ ಇರುವಂತೆ ಎಲ್ಲ ದಿವ್ಯಾಂಗರಿಗೆ ಉಚಿತ ಬಸ್ ಪ್ರಯಾಣವನ್ನು ರಾಜ್ಯದಲ್ಲಿ ಮಾಡಿಕೊಳ್ಳುವಂತೆ ಕಳಕಳಿಯಿಂದ ವಿನಂತಿಸುತ್ತೇವೆ. ಅಂಗವಿಕಲರ ನಿರ್ದೇಶನಾಲಯವನ್ನು ಆಯುಕ್ತ ವಲಯವನ್ನಾಗಿ ನಾಮಕರಣ ಮಾಡುವುದು ಹಾಗೂ ಪೂರ್ಣಕಾಲಿಕ ಸರ್ಕಾರಿ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಳಬೇಕು. ಈಗ ಅಂಗವಿಕಲರ ನಿರ್ದೇಶನಾಲಯ ಇದೆ ನಮಗೆ, ಆದರೆ ಅದನ್ನು ಆಯುಕ್ತಾಲಯ ಅಂತ ಮಾಡಿದರೆ ನಮ್ಗೆ ಬೇಕಾದ ಒಂದು ಸವಲತ್ತುಗಳು ಬೇಗ ಸಿಗುವ ಒಂದು ಅವಕಾಶ ಇದೆ. ಇನ್ನು ಅಂಗವಿಕಲರ ಮೇಲಿನ ದೌರ್ಜನ್ಯಗಳ ನಿವಾರಣೆಗೆ ಪೊಲೀಸ್ ಹಾಗೂ ನ್ಯಾಯಾಂಗ ಇಲಾಖೆಗಳಲ್ಲಿ ನೇತ್ರ ಬಾಧಿತ ವಿದ್ಯಾರ್ಥಿಗಳಿಗೆ ತಾಂತ್ರಿಕ